ಇದಾನೋ ಇಲ್ವೋ ಗೊತ್ತಿಲ್ದಿದ್ದವನ್ ಮೇಲೆ ಭಾರ ಹಾಕ್ತಾ ಇದ್ದೀರಾ. ಗಾಳಿಲಿ ದೀಪ ಹಚ್ತಿದ್ದೀರಾ. ಯಾರೋ ತಲೆ ಕೆಟ್ಟೋರ್ ಅನ್ಸತ್ತಮ್ಮ. ಹೋಗೋಣ ಬನ್ನಿ. ಒಂದಾನೊಂದು ಕಾಲದಲ್ಲಿ ಒಬ್ಳು ತಾಯಿ. ಆ ತಾಯಿಗೆ 2 ಮಕ್ಕಳು. ಒಂದು ಮಗಳಿಗೆ ಮರಣ, ಇನ್ನೊಬ್ಳಿಗೆ ಜೀವನ. ಒಬ್ಳಿಗೆ ಪ್ರಾಣಗಂಡ, ಇನ್ನೊಬ್ಳಿಗೆ ಇಲಿ ಜೊತೆ ಬೆಕ್ಕಾಡೋ ಚಲ್ಲಾಟ. ಇವತ್ತು ನಡೆಯುತ್ತೋ ಇಲ್ವೋ ಗೊತ್ತಿಲ್ದಿರೋ ಕಾರ್ಯದ ಬಗ್ಗೆ ಗಾಬರಿ ಪಡ್ತಿರೋ ನೀವು 4 ದಿನದಲ್ಲಿ ಖಂಡಿತವಾಗಿ ಬರೋ ಒಂದ್ ಸಾವಿನ ಬಗ್ಗೆ ನಿಮಗೆ ಗೊತ್ತಿಲ್ಲ. 4 ದಿನದಲ್ಲಿ ಸಾವ? ಯಾರಿಗೆ? ತಲೆ ಕೆಟ್ಟೋನ್ ಮಾತನ್ನ ಮನ್ಸಿಗೆ ಹಾಕೋಬೇಡಿಮ್ಮ. ನಾವು ಮಾತಾಡೋದನ್ನ ಕೇಳಿಸ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ತಿದ್ದಾನೆ. ಇಲ್ಲ ತುಳಸಿ, ಅವನ್ ಮಾತಲ್ಲೇನೋ ಮರ್ಮ ಇದೆ. ಪರೋಕ್ಷವಾಗಿ ನಮ್ಮನ್ನ ಎಚ್ಚರಿಸ್ತಿರೋ ಹಾಗಿದೆ. ಬಾ ಬಾ ಕೇಳೋಣ ಬಾ. ಸ್ವಾಮಿ, 4 ದಿನದಲ್ಲಿ ಸಾವು ಅಂತಿದ್ರಿ, ಯಾರಿಗೆ? ಯಾರಿಗೆ ಅಂತ ಬರ್ದಿದ್ಯೋ ಅವರಿಗೆ. ಮೃತ್ಯು ನೆರಳು ಆ ಕಾರ್ ನೋಡೋದ ಹಾಗೆ ಬರ್ತಾ ಇದೆ. ಆ ಯಮಪಾಶ ಕೈ ಚಾಚಿ ಆ ಜೀವಿಗೋಸ್ಕರ ಬರ್ತಿದೆ. ಆ ಸಾವನ್ನ ತಡೆಯೋದು ನಮ್ಗೂ ಆಗಲ್ಲ, ನಿಮ್ಗೂ ಆಗಲ್ಲ. ಆಟ ಅಲ್ವಾ ಶಿವ ಇದು, ನಿನಗೆ ಆಟ ಅಲ್ವಾ? ಗೊಂಬೆ ತರ ಮಾಡ್ಕೊಂಡು ಆಡ್ತಿದ್ಯಾ ನೀನು ಆಟ. ಹುಟ್ಟು ಸಾವು ನಿಂಗೆ ಆಟ ಅಲ್ವಾ ಭವ? ಆಟ ಅಲ್ವಾ ಶಿವ? शंकर डोले अंबर धरा, विपदाई दीने प्रेम खोल देओ शंकरा. बम बम भोले जय शिव शंकर डोले अंबर धरा, विपदाई दीने प्रेम खोल देओ शंकरा. शिव शिव शंकर हर हर शंकर जय जय शंकर विघ्न हरा. ಹುಟ್ಟು ನಿಜವೋ ಸಾವು ನಿಜವೋ, ಮಧ್ಯದಲ್ಲಿ ಈ ನಾಟಕ. ಇದೆಲ್ಲ ನಿನ್ನ ಆಟ ಅಲ್ಲವ ಶಿವ, ನಿನ್ನ ಆಟವೇ ಎಲ್ಲ. शंकर हर हर शंकर जय जय शंकर विघ्न हरा. शंकर प्रकट शुभंकर माया शंकर विघ्न हरा. बम बम भोले जय शिव शंकर डोले अंबर धरा, विपदाई दीने प्रेम खोल देओ शंकरा. ಮೋಸ ಕಪಟ ಗೊತ್ತಿಲ್ದಿರೋ ಅಮಾಯಕ ಜನ್ಮ. ತಲೆಮಾರಿನ ಕೋಪಕ್ಕೆ ಬಲಿಯಾಗ್ತಿದೆ. ವಿಧಿ ಬದಲಾಗಲ್ಲ, ಹಸ್ತಗೀತೆ ಬದಲಾಗಲ್ಲ. ತುಳಸಿ, ಇವತ್ತು ಗಂಗಾಕ್ಕೆ ಮೊದಲನೇ ರಾತ್ರಿ. ಅದ್ ನಡೆದ್ರೆ ಗಂಗಾನ ಶಾಪ ಬೇಟೆ ಆಡುತ್ತೆ. 4 ದಿನದ ನಂತರ ಒಬ್ರಿಗೆ ಸಾವು ಬರುತ್ತೆ ಅಂತ ಬೈರಾಗಿ ಹೇಳಿದ್ದು ಗಂಗಾ ಬಗ್ಗೆನೇ ಆಗಿರುತ್ತೆ. ಇವತ್ತು ನಾಳೆ ನಾಡಿದ್ದು ಆ 3 ದಿನ ನಡೆದ್ರೆ
4ನೇ ದಿನದಿಂದ ಗಂಗಾ ಗಂಗಾ ಶಾಪಗ್ರಸ್ತೆ ಅಲ್ವಾ ತುಳಸಿ. ನನ್ ಗಂಗಾನ ಕಾಪಾಡ್ಕೋಬೇಕು. ಈಗಲೇ ಅವಳಿಗೆ ನಿಜ ಹೇಳ್ಬಿಡ್ತೀನಿ. ನೀನು ನನ್ನ ಮಗಳೇ ಅಂತ, ನಾನು ನಿನ್ನ ಹೆತ್ತ ಅಮ್ಮ ಅಂತ ಗಂಗಾಗೆ ನಿಜ ಹೇಳ್ತೀನಿ. ಅಮ್ಮ ಈಗ ಬೇಡಮ್ಮ. ಗಂಗಾಗಿನ್ನೂ ನಿಮ್ಮ ಮೇಲಿನ ಕೋಪ ಕಮ್ಮಿ ಆಗಿಲ್ಲ. ಈ ಸಮಯದಲ್ಲಿ ಹೇಳಿದ್ರೆ ಅವಳು ಅರ್ಥ ಮಾಡ್ಕೊಳ್ಳೋದನ್ನ ಬಿಟ್ಟು ನಿಮ್ಮನ್ನ ಅಪಾರ್ಥ ಮಾಡ್ಕೋತಾಳೆ. ಮತ್ತೆ ಹೇಗೆ ತುಳಸಿ? ಗಂಗಾನ ಹೇಗೆ ಕಾಪಾಡ್ಕೊಳ್ಳೋದು? ಅವಳನ್ನ ಹೇಗೆ ಉಳಿಸ್ಕೊಳ್ಳಿ? ಹೋಗ್ಲಿ ಶೋಭನ ಆದ್ರೂ ನಿಲ್ಸು ಅಂತ ನೀನೇ ಗಂಗಾಗೆ ಹೇಳ್ತೀಯಾ? ನೀನ್ ಹೇಳಿದ್ರೆ ಅವಳು ಕೇಳ್ತಾಳೆ. ಹಾ ಹೇಳ್ತೀನಮ್ಮ, ಹೇಳ್ತೀನಿ. ನಿಜವಾಗ್ಲೂ ಗಂಗಾ ನನ್ನ ಮಾತು ಕೇಳ್ತಾಳೆ. ಹೋಗು ತುಳಸಿ, ಈಗ್ಲೇ ಗಂಗಾಗೆ ಹೇಳಿ ಒಪ್ಸು. ಹೋಗು ಹೋಗು. ಗಂಗಾ, ಅಮ್ಮ ಗುಡಿಗೆ ಬಂದಿದ್ಯಾ? ಹೌದು ಗಂಗಾ, ನಿನ್ಗೋಸ್ಕರನೇ ಬಂದೆ. ಇವತ್ತು ನಮ್ಮ ಮೊದಲನೇ ರಾತ್ರಿ ನಮ್ಮ ಯಾವ ಆತಂಕ ಇಲ್ಲದೆ ನಡೆಸು ಅಂತ ಬೇಡ್ಕೊಳಕ್ ಬಂದೆ. ಬೇಡ ಗಂಗಾ, ಈ ಬೇಡಿಕೆ ಬೇಡ. ಅಮ್ಮ ಜೈ ಜೊತೆ ನಿನಗ್ ಶೋಭನ ನಡೀಬಾರ್ದು. ಆ ಕಾರ್ಯ ಆಗ್ಬಾರ್ದು. ನಿಲ್ಸು ಗಂಗಾ, ನಿಲ್ಸು. ನನ್ನ ಹತ್ರ ಹೀಗೆ ಹೇಳು ಅಂತ ರೂಪಾ ಮೇಡಮ್ ಕಳ್ಸಿದ್ರ ಅಮ್ಮ? ತನ್ಗಾಗಲ್ಲ ಅಂತ ನಿನ್ನ ಕಳ್ಸಿದಾರಾ? ನೀನ್ ಹೇಳಿದ್ರೆ ನಾನು ಕೇಳ್ತೀನಿ ಅಂತ ನಮ್ ಶೋಭನ ನಿಲ್ಸ್ತೀನಿ ಅಂತ ಕಳ್ಸಿದಾರಾ? ನಿನಗ್ ಒಳ್ಳೇದಾಗ್ಲಿ ಅಂತ ಕಳ್ಸಿದಾರೆ ಗಂಗಾ. ನೀನ್ ಇನ್ನು 100 ಕಾಲ ಬದುಕ್ಬೇಕು ಅಂತ ಕಳ್ಸಿದಾರೆ. ಅವರು ನಮ್ಗೆ ಒಳ್ಳೇದ್ ಬಯಸೋದೇ ಆದ್ರೆ ನನ್ನ ಅವ್ರನ್ನ ಯಾಕೆ ದೂರ ಮಾಡ್ತಾರಮ್ಮ? ಅವ್ರಿಗೆ ಬೇಕಾಗಿದ್ದ ನನ್ ಬದುಕಲ್ಲಮ್ಮ, ನಾನು ಕೆಲ್ಸದವಳು ಆಗಿರೋದು. ಅವ್ರು ಹೇಳೋ ಮಾತು ಕೇಳ್ತಾ ಜೀವನ ಪೂರ್ತಿ ನಾನು ಸೇವೆ ಮಾಡೋದೇ ಬೇಕು ಅವರಿಗೆ. ಹಾಗೆ ಹೇಳ್ಬೇಡ ಗಂಗಾ, ಅವ್ರು ನಿನ್ಗೆ ಹೆತ್ತ ತಾಯಿ ಹಾಗೆ. ಹಾಗೆ ಅಷ್ಟೇ, ಹೆತ್ತ ತಾಯಿ ಅಲ್ವಲ್ಲಮ್ಮ, ಅವರು ನೀನಲ್ವಲ್ಲ. ತಾಯಿ ಅಂದ್ರೆ ನಿನ್ನ ಆಗಿರ್ಬೇಕಮ್ಮ. ನಿನ್ನ ನೋಡಿ ಕಲಿಯೋಕ್ ಹೇಳು. ಮಕ್ಳನ್ನ ಹೇಗ್ ನೋಡ್ಕೋಬೇಕು ನಿನ್ನ ಹತ್ರ ಪಾಠ ಕಲಿಯೋಕ್ ಹೇಳು. ಹಿಂದೆಲ್ಲ ನಿನಗೆ ಹಿಂಸೆ ಕೊಟ್ಟು ನನ್ನ ಹತ್ರ ಕೆಲಸ ಮಾಡಿಸ್ಕೊಂಡ್ರು. ಈಗ ನಿನ್ನ ಅಡ್ಡ ಇಟ್ಕೊಂಡು ನನ್ಗೆ ಹಿಂಸೆ ಕೊಡ್ತಿದ್ದಾರೆ. ನನ್ನ ಜೀವನದಲ್ಲಿ ಸುಖ ಸಂತೋಷ ಇಲ್ದಿರೋ ಹಾಗೆ ಮಾಡ್ತಿದ್ದಾರೆ. ನನ್ನ ಜೀವನನೇ ನಾಶ ಮಾಡಕ್ ಹೊರಟಿದ್ದಾರೆ. ಹಾಗಿದ್ದರು ತಾಯಿ ಹೇಗಾಗ್ತಾರಮ್ಮ? ಎಷ್ಟು ಜನ್ಮ ಎತ್ತಿದ್ರು ಅವರು ನಂಗೆ ತಾಯಿ ಆಗಲ್ಲ. ತಾಯಿ ತರ ಕೂಡ ನೋಡಲ್ಲ. ಅವರ ಹತ್ರ ಹೋಗಿ ನನ್ ಮಾತಲ್ಲ ಹೇಳು. ಇವತ್ತು ಎಂತ ಪರಿಸ್ಥಿತಿಲೂ ನಮ್ ಶೋಭನ ನಿಲ್ಲಲ್ಲ ಅಂತ, ಇಟ್ಟಿರೋ ಮುಹೂರ್ತಕ್ಕೆ ನಡೆಯತ್ತೆ ಅಂತ. ಗಂಗಾ, ಹೌದಮ್ಮ, ಅವ್ರ ಹಠಕ್ಕೆ ನಾನ್ಯಾಕೆ ಬಲಿ ಆಗ್ಲಿ? ಇದು ನನ್ ಜೀವನ. ಅವ್ರಿಗಿರೋದು ಹಠ ಅಲ್ವೇ, ಪಾಶ. ಹೌದು, ಪಾಶನೇ, ಆದ್ರೆ ಯಮ ಪಾಶ. ಅವರು ನನ್ ಸಾವು ಬಯಸ್ತಿದಾರಮ್ಮ. ನಾನು ಅವ್ರ ಜೊತೆ ಸೇರಿ ಬದುಕೋದು ಅವ್ರಿಗಿಷ್ಟ ಇಲ್ಲ. ಅದಕ್ಕೆ ನನ್ನ ಸಾಯ್ಸೋಕ್ ನೋಡ್ತಿದ್ದಾರೆ. ಸಾಕ್, ನಿಲ್ಸು ಗಂಗಾ. ಅವ್ರನ್ನ ಯಾರು ಅನ್ಕೊಂಡಿದ್ಯಾ? ಅವ್ರು ನಿನ್ನ ಈ ಪ್ರಪಂಚದಲ್ಲಿ ನಿನಗೆ ಒಳ್ಳೇದ್ ಬಯಸೋರಲ್ಲಿ ಅವ್ರು ಮುಂದಿರ್ತಾರೆ ಕಣೆ. ಅವ್ರು ನನ್ಗಿಂತ ಹೆಚ್ಚು. ಸರಿನಮ್ಮ, ಅವರು ನಿಜವಾಗ್ಲೂ ನಂಗೆ ಒಳ್ಳೇದೇ ಬಯಸಿದ್ರೆ ನಮ್ ಶೋಭನಕ್ಕೆ ಅಡ್ಡ ಬರಬೇಡಿ ಅಂತ ಹೇಳು.
ನಮ್ಮ ಆನಂದನ ಸಂತೋಷನ ತಡಿಬೇಡಿ ಅಂತ ಹೇಳು. ನನ್ಗೆ ನಿನ್ಗಿಂತ ಹೆಚ್ಚು ಯಾರು ಅಲ್ಲ. ಕೊನೆಗೆ ದೇವ್ರು ಕೂಡ ನೀನ್ ಆದ್ಮೇಲೆ ನನ್ ಶೋಭನ ಯಾವ ಆತಂಕ ಇಲ್ಲದೆ ನಡೀಲಿ ಅಂತ ಆಶೀರ್ವಾದ ಮಾಡಮ್ಮ. ಲೀವ್ ಹಾಕ್ಬೇಕಾದ ದಿನನೂ ಕರ್ಕೊಂಡು ಬಂದಿದ್ಯಾ. ಬೇರೆ ಕಡೆ ಎಂಪ್ಲಾಯೀಸ್ನ ಬಾಸ್ ಟಾರ್ಚರ್ ಮಾಡ್ತಾರೆ. ನೀನೇನ್ ನಾಣಿ ಕೆಲ್ಸ ಅಂತ ನನ್ನನ್ನು ಸಾಯಿಸ್ತಿದ್ಯಲ್ಲ. ಇದೆಲ್ಲ ನಿಮ್ಮ ಒಳ್ಳೇದಕ್ಕೆ ಸರ್. ನಿತ್ಯನಿಂದ ನನ್ನನ್ನ ದೂರಕ್ಕೆ ಕರ್ಕೊಂಡು ಹೋಗ್ತಿದ್ಯಾ. ಇದೇನಾ ನೀನ್ ಮಾಡ್ತಿರೋ ಒಳ್ಳೆ ಕೆಲ್ಸ? ದೂರ ಆಗೋದು ಹತ್ರ ಆಗೋದಕ್ಕೆ ಅಲ್ವಾ ಸರ್? ಯಾವಾಗಲೂ ರಾತ್ರಿ ನಡೆಯೋ ಶೋಭನಕ್ಕೆ ಬೆಳಗಿಂದ ನೀವು ಮೇಡಮ್ನ ನೋಡ್ತಾ ಕೂತ್ಕೊಂಡ್ರೆ ಥ್ರಿಲ್ ಏನಿರುತ್ತೆ ಸರ್? ಅದೇ ಆಫೀಸ್ ಹೆಸರಲ್ಲಿ ಇಡೀ ದಿನ ನೀವು ಮೇಡಮ್ ಇಂದ ದೂರ ಇದ್ದು ಆ ವಿರಹನ ನೀವು ಅನುಭವಿಸಿದ್ರಿ ಅಂದ್ಕೊಳ್ಳಿ. ಆಮೇಲೆ ನೀವು ಒಂದಾಗೋ ಆ ಕ್ಷಣನೇ ಆ ಅದ್ಭುತ. ಇದಕ್ಕೆ ಸರ್ ಹೊಸದಾಗಿ ಮದುವೆ ಆಗಿರೋ ದಂಪತಿನ ಆಷಾಢ ಮಾಸದಲ್ಲಿ ಅವ್ರನ್ನ 1 ತಿಂಗಳು ದೂರ ಇಡೋದು. ಹಾಗೆ ದೂರ ಇದ್ದು ಆಮೇಲೆ ಒಂದಾದ್ರೆ ಸಿಗೋ ಸುಖ ಇದೆ ನೋಡಿ, ಅಮೃತಗಳಿಗೆ. ಹೌದೌದು, ಅನುಭವದಿಂದ ಹೇಳ್ತಿದ್ಯಾ. ಎಷ್ಟೇ ಆದ್ರೂ ಎಕ್ಸ್ಪೀರಿಯನ್ಸ್ ಪರ್ಸನ್ ಅಲ್ವಾ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ನಿತ್ಯ, ನಿತ್ಯ, ನೀನು ಏನ್ ನಿತ್ಯ ಹೀಗೆ ಬಂದಿದ್ಯಾ? ಈ ಡ್ರೆಸ್ ಚೇಂಜ್ ಏನು? ಕುತ್ಕೆಲ್ ತಾಳಿಯಲ್ಲಿ? ಹೌದು, ಇವಳು ಯಾರು? ಅದು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಏನ್ ವಿಷಯ? ಅದು ನಾನು ನೀನೇ ಹೇಳು.
ಲವ್ ಯು. ಲವ್ ಯು ಟು ಬಂಗಾರ. ಈ ಮಾತು ಹೇಳೋದಕ್ಕೆ ಇಷ್ಟು ದೂರ ಬಂದ್ಯಾ? ಮನೇಲೇ ಹೇಳ್ಬೋದಿತ್ತಲ್ಲ. ಅಂದ್ರೆ ಅಲ್ಲಿ ಎಲ್ರೂ ಇದಾರೆ ಅಂತ ಮೇಡಮ್ ಮುಜುಗರ ಪಡ್ಕೊಂಡಿದ್ದಾರೆ ಅನ್ಸುತ್ತೆ ಸರ್. ನಿನ್ನ ನನ್ನ ಮಧ್ಯ ಇನ್ನು ಈ ಮುಜುಗರ ನಾಚಿಕೆ ಪಟ್ಕೊಳ್ಳೋದೆಲ್ಲ ಬೇಕಾ ನಿತ್ಯ? ನಮ್ಮ ಮಧ್ಯ ಯಾವ ಅಡ್ಡಗೋಡೆನೂ ಇಲ್ಲ ಜೈ. ಇದನ್ನ ಹೇಳೋಕೆ ಬಂದಿತ್ತು. ಈವ್ನಿಂಗ್ ಅರ್ಲಿಯಾಗಿ ಮನೆಗೆ ಬಂದ್ಬಿಡು. ಬರೋವಾಗ ಮಲ್ಗೆ ಹೂ ತಗೊಂಡ್ ಬರೋಕ್ಕೆ ಮರಿಬೇಡ. ಓಕೆ ಬಂಗಾರ, ನೀನ್ ಖುಷಿಯಾಗಿ ಮನೆಗೆ ಹೋಗಿರು. ಬಾಯ್ ಚಿನ್ನ. ಬಾ ನಣಿ. ಹೋಗಿ ಬರ್ತೀವಿ ಮೇಡಮ್. ಏನ್ ಮಾಡ್ದ್ಯ ನಿತ್ಯ? ಜೈಗ್ ಏನೋ ಹೇಳೋಕ್ ಬಂದು ಇನ್ನೇನೋ ಹೇಳಿದ್ಯಲ್ಲ. ಏನ್ ಹೇಳ್ಬೇಕು ಅಂದ್ಕೊಂಡೆ? ಗಂಗಾ ನಿನ್ ತಂಗಿ ಅಂತ. ಏನ್ ಹೇಳ್ದೆ? ಜೈನ ಲವ್ ಮಾಡ್ತೀನಿ ಅಂತ. ನಿಜನೇ ಅಲ್ವಾ? ಜೈನ್ನ ನಾನು ಲವ್ ಮಾಡ್ತೀನಲ್ಲ. ಆದ್ರೆ ಗಂಗಾ ನಿನ್ ತಂಗಿ ಅಂತ, ಅವಳನ್ನ ಕಾಪಾಡ್ಬೇಕು ಅಂತ ಏನೇನೋ ಹೇಳ್ದೆ. ಅವಳು ನನ್ನ ತಂಗಿ ಅಂತ ನಂಗೆ ಗೊತ್ತಾಯ್ತು. ಆದ್ರೆ ಜೈ ನನ್ನ ಪ್ರಾಣ ಅಂತ ನಂಗೆ ಯಾವತ್ತೂ ಗೊತ್ತಲ್ಲ. ತಂಗಿ ಬೇಕಾ ಪ್ರಾಣ ಬೇಕಾ ಅಂತ ಕೇಳಿದ್ರೆ ಪ್ರಾಣನೇ ಬೇಕು ಅಂತೀನಿ. ಆ ಪ್ರಾಣನೇ ಇಲ್ದಿದ್ರೆ ನಾನು ಬದುಕಲ್ವಲ್ಲ. ಜೈ ಜೊತೆ ಫಸ್ಟ್ ನೈಟ್ ಆದ್ರೆ ಗಂಗಾ ಕೂಡ ಬದುಕಲ್ವಲ್ಲ. ಹೋದ್ರೆ ಹೋಗ್ಲಿ, ಅಕ್ಕಂಗೋಸ್ಕರ ಅಷ್ಟಾದ್ರೂ ತ್ಯಾಗ ಮಾಡಲ್ವಾ? ಅಂಡ್ ಅವಳು ನನ್ನ ತಂಗಿ ಅಂದ್ರೆ ಯಾಕೋ ನನಗೆ ಕನೆಕ್ಟೇ ಆಗ್ತಿಲ್ಲ ಜೋ. ನಾವು ಒಟ್ಟಿಗೆ ಹೊಟ್ಟೆಲಿರ್ಬೋದು, ಒಟ್ಟಿಗೆ ಹುಟ್ಟಿರ್ಬೋದು, ಆದ್ರೆ ಒಟ್ಟಿಗೆ ಬದುಕಲಿಲ್ವಲ್ಲ. ಅವಳ ಜೊತೆ ನನಗೆ ಯಾವ ಥರ ಬಾಂಡಿಂಗ್ ಇಲ್ವೇ. ಅವಳು ನನಗೆ ಕೆಲಸದವಳ ಹಾಗೆ ಕಾಣಿಸ್ತಾಳೆ. 9 ತಿಂಗಳು ಹೊತ್ತಿದ್ದಕ್ಕೆ ನನ್ನ ಮಾಮ್ಗೆ ಗಂಗಾ ಮೇಲೆ ಪ್ರೀತಿ ಉಕ್ಕಿ ಹರಿತೇನೋ. ತಾಯಿ ಪ್ರೀತಿ ಕರುಳಿನ ಸಂಕಟ ಅಂತ ಅದೇನೋ ಹೇಳಿದ್ಲಲ್ಲ, ಆ ರೀತಿ ಫೀಲಿಂಗ್ಸ್ ನನಗೆ ಯಾಕಿರುತ್ತೆ? ಗಂಗಾ ಮೇಲೆ ನನ್ಗ್ಯಾವ ಫೀಲಿಂಗ್ಸು ಇಲ್ಲ. ಇನ್ನೂ ಹೇಳ್ಬೇಕಂದ್ರೆ ಇಷ್ಟು ವರ್ಷ ಅವಳು ನನ್ಗೋಸ್ಕರ ಹುಡ್ತೋಳು ಅಂದ್ಕೊಂಡೆ. ನನ್ ಜೊತೆಗೆ ಹುಡ್ತೋಳು ಅಂತ ಗೊತ್ತಾಗಿ ಅವಳ ಮೇಲೆ ನಂಗೆ ಏನೇನೋ ಹಕ್ಕು ಅಧಿಕಾರ ಸಿಕ್ಕಿರೋ ಹಾಗಿದೆ. ನಂಗೋಸ್ಕರ ಅವಳನ್ನ ಹೇಗಾದ್ರೂ ಯೂಸ್ ಮಾಡೋ ಧೈರ್ಯ ಬಂದಿದೆ. ಅವಳು ನನ್ ವಸ್ತು ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ತೀರಾ ಇಷ್ಟೊಂದು ಮಟೀರಿಯಲಿಸಮ್ ನಿತ್ಯ. ಇನ್ನೇನ್ ಮಾಡ್ಲಿ? ಅದನ್ ಬಿಟ್ಟು ಗಂಗಾಗೆ ಜೈನ ಬಿಟ್ಕೊಡ್ತೀನಿ ಅನ್ಕೊಂಡ್ಯಾ? ನೆವರ್. ಜೈ ನನ್ಗೆ ಬೇಕು, ನಂಗೆ ಜೈಯೇ ಬೇಕು. ಅರ್ಥ ಆಯ್ತಾ? ಜೈ ನನ್ಗೆ ಬೇಕು ಅಂದ್ರೆ ಗಂಗಾಗೆ ಬೇಡ ಅಂತ. ನಂಗೆ ಜೈಯೇ ಬೇಕು ಅಂದ್ರೆ ನಂಗೆ ಗಂಗಾ ಬೇಡ ಅಂತ. ಸೊ ಈ ವಿಷಯನ ನಾನು ಇಲ್ಲೇ ಮರಿತಾ ಇದ್ದೀನಿ ಅಂತ ನೀನ್ ಕೂಡ ಮರ್ತು ಬಿಡು. ಮತ್ತೆ ಸಿಸ್ಟರ್ ಸೆಂಟಿಮೆಂಟ್ ಅಂತ ಅದಂತ ಇದಂತ ಆಯಿಂಟ್ಮೆಂಟ್ ಹಚ್ಚಬೇಡ. ನಡಿ. ದೇವ್ರೆ, ಶೋಭನ ನಡೆಸ್ತೀವಿ ಅಂತ ನಿನ್ನೆದ್ರೆ ನಿತ್ಯಗೆ ಮಾತು ಕೊಟ್ಟಿದ್ದೀವಿ. ಮಾತು ಉಳಿಸೋ ಭಾರ ನಿಂದೆ ತಂದೆ. ನಮ್ಮ ವಂಶಾವೃದ್ಧಿಗೆ ಅಂಕುರಾರ್ಪಣ ಆಗೋ ಈ ಶುಭ ಕಾರ್ಯನ ಯಾವ ತೊಂದರೆ ಆಗದೆ ಇರೋ ಹಾಗೆ ನಡೆಸ್ಕೊಡು ದೇವ್ರೆ.